ಬಿಸಿಲನಾಡು ರಾಯಚೂರಿನಲ್ಲಿ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಡಬ್ಬಗಳ ಅಂಗಡಿ ಉದ್ಭವವಾಗಿವೆ. ಇದರಿಂದಾಗಿ ಭಾರಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಲ್ಲಿನ ಜನತೆಗೆ. ರಾಯಚೂರು ಉಸ್ತುವಾರಿ ಸಚಿವರೇ ಈ ಸುದ್ದಿ ನೋಡಲೇಬೇಕು ನೀವು. ಬಿಸಿಲನಾಡಿನಲ್ಲಿ ಈ ನಾಯಿ ಕೊಡಿಯಂತೆ ಎಲ್ಲೆಡೆ ಏನು ಡಬ್ಬ ಅಂಗಡಿಗಳು ಎದ್ದು ನಿಂತಿವೆ. ಕಂಡಲ್ಲಿ ಡಬ್ಬ ಅಂಗಡಿಗಳು ಓಪನ್ ಆಗಿ ಇದರಿಂದ ಸಮಸ್ಯೆಗಳು ಎದುರಾಗ್ತಾ ಇವೆ. ಡಬ್ಬ ಅಂಗಡಿಗಳು ಇರೋದ್ರಿಂದ ಸ್ಥಳೀಯರಿಗೆ ಭಾರಿ ಸಮಸ್ಯೆಗಳಾಗ್ತಾ ಇವೆ. ಬಸ್ ನಿಲ್ದಾಣದಲ್ಲಿರುವಂತಹ ಅಂಗಡಿಗಳ ತೆರವು ಮಾಡೋದಕ್ಕೆ ಈಗ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಡಬ್ಬ ಅಂಗಡಿ ಮುಚ್ಚದ ಕಾರಣ ಬಸ್ ಇಲ್ಲದೆ ಪರದಾಡ್ತಿದ್ದಾರೆ ಅಲ್ಲಿನ ಜನರು. ಡಬ್ಬ ಒತ್ತಾಯ ಮಾಡಲಾಗ್ತಾ ಇದೆ. ಇನ್ನು ರಾಯಚೂರು ಉಸ್ತುವಾರಿಗಳಿಗೆ ಇದು ಕಿವಿ ಕೊಟ್ಟು ಕೇಳಬೇಕಾಗಿರುವಂತಹ ಸುದ್ದಿ. ಇದು ಅಷ್ಟು ದೊಡ್ಡ ಮಟ್ಟದ ಸುದ್ದಿ. ಯಾಕೆ ಅಂತಂದ್ರೆ ಬಿಸಿಲನಾಡಿನಲ್ಲಿರುವಂತಹ ಅಂದ್ರೆ ರಾಯಚೂರಿನಲ್ಲಿ ಎಲ್ಲಿ ಬೇಕಾದಲ್ಲಿ ಡಬ್ಬ ಅಂಗಡಿಗಳು, ಪೆಟ್ಟಿ ಅಂಗಡಿಗಳು ಓಪನ್ ಆಗಿವೆ. ಇದರಿಂದ ಸಾರ್ವಜನಿಕರಿಗೆ ಭಾರಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಕಂಡಲ್ಲಿ ಈ ರೀತಿಯಾಗಿ ಡಬ್ಬ ಅಂಗಡಿಗಳನ್ನ ಓಪನ್ ಮಾಡಿರೋ ಕಾರಣ ಜನಸಾಮಾನ್ಯರಿಗೆ ದಿನನಿತ್ಯದ ಜೀವನದಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ. ಈ ಡಬ್ಬ ಅಂಗಡಿಗಳು ಇರೋ ಕಾರಣಕ್ಕೆ ಆ ಒಂದು ಬಸ್ ಸ್ಟ್ಯಾಂಡ್ ಬಳಿ ಈ ರೀತಿಯಾಗಿ ಹಲವು ಡಬ್ಬ ಅಂಗಡಿಗಳು ಓಪನ್ ಆಗಿರುವಂತಹ ಕಾರಣ ಬಸ್ಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಎಲ್ಲೆಲ್ಲೂ ನಿಲ್ತಾ ಇವೆ. ಬಸ್ ಸ್ಟ್ಯಾಂಡ್ಗೆ ಸರಿಯಾಗಿ ಬರ್ತಾ ಇಲ್ಲ. ಇದರಿಂದಾಗಿ ಬಸ್ ಇಲ್ಲದೆ ಇರುವಂತಹ ಕಾರಣ ಅಲ್ಲಿ ಜನರು ಭಾರಿ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಹಾಗಾಗಿ ಈ ಡಬ್ಬ ಅಂಗಡಿಗಳನ್ನ ಮುಚ್ಚಬೇಕು ಅಂತ ಹೇಳಿ ಮನವಿ ಕೂಡ ಮಾಡಲಾಗಿತ್ತು. ಆದ್ರೆ ಈ ಅಂಗಡಿಗಳನ್ನ ಮುಚ್ಚದೇ ಇರುವಂತಹ ಕಾರಣ ಈಗ ಮತ್ತೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ಡಬ್ಬ ಅಂಗಡಿಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಈಗ ಗ್ರಾಮಸ್ಥರು, ಕೆಲವೊಂದಿಷ್ಟು ಮುಖಂಡರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಇದರ ಕುಡಿ ಹೇಳಿದ್ವಿ ಎಲ್ಲ ನಗರಗಳಿಂದ ಹೇಳಿದಾಗ ಏನಂದ 3ನೇ ತಾರೀಕು ನಾನು ಶನಿವಾರ ದಿನ ತೆಗಿತೀನಿ ರೀ, ಅದಕ್ಕೆ ಇದನ್ನು ಚಾಲನೆ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಕೊಡ್ತೀನಿ ರೀ, ಅವ್ರಿಗೆ ಕರೆಸ್ತೀನಿ. ಆಯ್ತು ರೀ, ಕೊಡ್ರಿ ಅಂತ ಕೊಟ್ಟು ಮಾಹಿತಿ ನಮಗೆ ಕೊಡ್ರಿ ಅಂತ ಹೇಳಿದ್ರು. ಅವರು ಕೊಳ್ಳೇ ಇಲ್ಲ. ಅವ್ರು ಯಾವತ್ತು ಕೊಟ್ಟರು ರಿಸಿಪ್ಟ್ ಕೊಡಲಿಲ್ಲ ರೀ ಪೊಲೀಸರು, ನಮ್ಗೆ ತೊಗೊಲಿಲ್ಲ ಅಂತ ನಮ್ಗೆ ಹೇಳಿದ ಅಪ್ಪನಿಗೆ. ಓಕೆ ಆಯಿತು, ನಾವು ಹೋಗ್ತೀವಿ. ನಾವು ಹೋಗಿ ಸೋಮವಾರ ದಿನ ಏನು ಮಾಡಿದ್ವಿ, ಮೇಡಮ್ ತಹಸೀಲ್ದಾರ್ಗೆ ಎಲ್ಲರಿಗೆ ಮನವಿ ಕೊಟ್ಟು ಬಂದ್ವಿ. ಅದನ್ನು ಪೊಲೀಸರಿಗೆ ಕೊಟ್ಟಿವಿ. ಅದ್ರ ಮಾಹಿತಿ ಅದಕ್ಕೆ ತಿಳಿಸಿದ್ದೀವಿ. ಅದನ್ನು ಸಿಬ್ಬಂದಿ ಮುಖಾಂತರ ತಿಳಿಸಿದ್ವಿ. ಅದನ್ನು ಸಿಬ್ಬಂದಿ ಕೊಟ್ಟು ನಮ್ಮ ಗಾಡಿ ಕಳಿಸಿದ್ದ. ಅದೇ ಸಿಬ್ಬಂದಿಯಿಂದ ನಾವು ಅವ್ರಿಗೆ ಹೇಳಿದ್ವಿ, ಹಿಂಗೆ ಕೊಟ್ಟು ಬಂದಿ ನೋಡಪ್ಪ, ಜೆರಾಕ್ಸ್ ತಗೋ ಅಂತ ವಾಟ್ಸಪ್ ಮಾಡಿದ್ವಿ. ತದನಂತರ ಏನಾಯ್ತು, 7ನೇ ತಾರೀಕು ಮಾಡಮ್ರಿ ಅಂತ. ಅದು 6ನೇ ತಾರೀಕು, ಇನ್ನು 5ನೇ ತಾರೀಕು CM ಪ್ರೋಗ್ರಾಮ್ ಇದೆ, ನಮ್ಗೆ ಆಗಲ್ಲ, 7ನೇ ತಾರೀಕು ಮಾಡಮ್ಮ ಅಂತ ಹೇಳಿದ್ರು. PS 7-8 ನಾನು ಅವೈಲೇಬಲ್ ಅದನ್ನು ಸಿಗ್ತೀನಂತ. ಆದ್ರೂ ಬರಲಿಲ್ಲ. ನಾವು ಮಾಹಿತಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಾವು ಮೇಲಧಿಕಾರಿಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ, ಅವ್ರು ಅದನ್ನು ತೆರವುಗೊಳಿಸ್ಬೇಕಂತ ಹೇಳ್ತಾರೆ ಸರ್. ಆಯಿತು, ಮೇಲಧಿಕಾರಿಗಳು 30ನೇ ತಾರೀಕು ಹೇಳಿದಾಗ ಅದೇ ನಮ್ಗೆ ಹೇಳ್ಬಿಟ್ಟಿದ್ರು. ನಾವು ಮೇಲಧಿಕಾರಿಗಳಂತ 30ನೇ ತಾರೀಕು ಏನು ಹೇಳ್ತಾರೆ, 3ನೇ ತಾರೀಕು ನಾ ಮಾಡ್ತೀನಿ, 7ನೇ ತಾರೀಕು ಮಾಡ್ತೀನಿ ಅಂದ. ಯಾಕೆ ಮಾಡಲಿಲ್ಲ? ತಮ್ಮ ಮಾಡೋರು ಅವರು ಪಂಚಾಯತ್ ಆರ್ಡರ್ ಕೊಡಬೇಕು, ಅದು ಕೊಡಬೇಕು ಅನ್ನೋಂಥ ಉದ್ದೇಶ ಅಲ್ಲದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡಲಿದ್ದಾರೆ. ವೀರೇಶ್, ಏನೀಗ ರಾಯಚೂರಿನಲ್ಲಿ ಈ ರೀತಿಯಾಗಿ ಎಲ್ಲಿ ಬೇಕಾದಲ್ಲಿ ಡಬ್ಬ ಅಂಗಡಿಗಳು ಓಪನ್ ಆಗಿರುವಂತಹ ಕಾರಣ ಈಗ ಅಲ್ಲಿನ ಗ್ರಾಮಸ್ಥರು ಭಾರಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಇದಕ್ಕೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರಾ? ಹಾಗಾದ್ರೆ ಕೇಳಿಸ್ತಾ ಇದೆಯಾ? ಈ ರೀತಿಯಾಗಿ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ರಾಯಚೂರಿನಲ್ಲಿ ಎಷ್ಟು ಮನವಿ ಮಾಡಿದ್ರು ಇದಕ್ಕೆ ಸರಿಯಾದ ಸ್ಪಂದನೆ ಸಿಗದ ಕಾರಣ ಬಂದ್ಗೆ ಕರೆ ನೀಡಿ ಇದರ ವಿರುದ್ಧ ಹೋರಾಡುವಂತಹ ನಿರ್ಧಾರವನ್ನ ಈಗ ಮಾಡಲಾಗಿದೆ. ಅನಧಿಕೃತ ಡಬ್ಬ ಅಂಗಡಿಗಳ ತೆರವಿಗೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಸ್ಥಳೀಯ ಮುಖಂಡರಿಂದ ನಾಗರಹಾಳ ಬಂದ್ಗೆ ಕರೆ ನೀಡಲಾಗಿದೆ. ರಾಯಚೂರಿನ ಲಿಂಗಸುಗೂರು ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ಒಂದು
ಬಂದ್ಗೆ ಕರೆ ನೀಡಿರುವಂತದ್ದು. ಮುಖ್ಯ ರಸ್ತೆಯಲ್ಲಿರುವಂತಹ ಅಂಗಡಿಗಳನ್ನ ತೆರವಿಗೆ ಈಗ ಜನರು ಮನವಿ ಮಾಡ್ತಿದ್ದಾರೆ. 1 ತಿಂಗಳಿನಿಂದ ಬಸ್ ನಿಲ್ದಾಣಕ್ಕೆ ಬಸ್ ಬರದೇ ಇರುವ ಕಾರಣ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ತುಂಬಲಗಡ್ಡಿ ಸರ್ಕಲ್ ಬಳಿ ಈ ಒಂದು ಬಸ್ ನಿಲ್ತಾ ಇದೆ. ಇವಾಗ ಬಸ್ ಸ್ಟ್ಯಾಂಡ್ಗೆ ಬರದೆ ಈ ಒಂದು ತುಂಬಲಗಡ್ಡಿ ಒಂದು ಸರ್ಕಲ್ ಬಳಿ ಬಸ್ಗಳು ನಿಲ್ತಾ ಇರುವಂತದ್ದು. ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡದ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಬಂದ್ಗೆ ಬೆಂಬಲ ನೀಡಿರುವಂತದ್ದು. ಪಿಡಿಒ ಪ್ರವೀಣ್ ಪಾಟೀಲ್ಗೆ ಮನವಿ ಮಾಡಿದ್ದ ಮುಖಂಡರು ಡಬ್ಬಾ ಅಂಗಡಿಗಳ ತೆರವು ಆಗದಿದ್ರೆ ನಿರಂತರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಾಶ್ವತವಾಗಿ ಪರಿಹಾರ ನೀಡಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡಲಿದ್ದಾರೆ. ವೀರೇಶ್, ಏನೀಗ ರಾಯಚೂರಿನಲ್ಲಿ ನಾಗರಹಾಳ ಗ್ರಾಮವನ್ನ ಬಂದ್ಗೆ ಕರೆ ನೀಡಲಾಗಿದೆ. ಈ ಒಂದು ಗ್ರಾಮವನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಅಲ್ಲಿ ಇರುವಂತಹ ಡಬ್ಬಾ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ರೀತಿಯಾಗಿ ಬಂದ್ ಅನ್ನ ಮಾಡಿರುವಂತದ್ದು. ಇದರ ಬಗ್ಗೆ ಏನಿದೆ ಮಾಹಿತಿ? ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಪಿಡಿಒ ಪ್ರವೀಣ್ ಪಾಟೀಲ್ರಿಗೆ ಗ್ರಾಮಸ್ಥರು ಮುಖಂಡರು ಕೂಡ ಮನವಿ ಮಾಡಿರ್ತಾರೆ. ಏನಂತ ಹೇಳಿದ್ರೆ, ಗ್ರಾಮದಲ್ಲಿ ಯಾವುದೇ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ, ಇಲ್ಲಿ ಗ್ರಾಮದಲ್ಲಿ ಬಸ್ ಬರ್ತಾ ಇಲ್ಲ ಬಸ್ ಸ್ಟ್ಯಾಂಡ್ಗಳಿಗೆ, ಇಲ್ಲಿನ ವಯೋವೃದ್ಧರಿಗೆ ಮತ್ತು ಬಾಣಂತಿಯರಿಗೆ ಶಾಲಾ ಕಾಲೇಜುಗಳಿಗೆ ತೆರಳತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿನ ಕೆಲ ಅಂಗಡಿಗಳನ್ನ ನೀವು ಏನೋ ಸ್ಥಳಾಂತರ ಮಾಡಿಸ್ಬೇಕು, ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಗೂಡಂಗಡಿಗಳನ್ನ ಸ್ಥಳಾಂತರ ಮಾಡ್ಬೇಕಂತೇಳಿ ಮನವಿಯನ್ನು ಮಾಡಿರ್ತಾರೆ. ಆದ್ರೆ ಪಿಡಿಒ ಪ್ರವೀಣ್ ಪಾಟೀಲ್ರು ಜನತಾ ವಾಹಿನಿ ಅವರನ್ನು ಸಂಪರ್ಕಿಸಿದಾಗ, ಖುದ್ದು ಅವರನ್ನು ಭೇಟಿಯಾದಾಗ ಅವ್ರು ಹೇಳೋದು ಏನಂತ ಹೇಳಿದ್ರೆ, ನನಗೆ ಯಾವುದೇ ಒಂದು ಗೂಡಂಗಡಿಗಳ ಮೇಲೆ ಅದನ್ನ ತೆರವುಗೊಳಿಸಕ್ಕೆ ನನಗೆ ಯಾವುದೇ ಅಧಿಕಾರ ಇರುವುದಿಲ್ಲ. ನಾನು ಹೀಗಾಗಿ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಸಹಾಯಕ ಆಯುಕ್ತರಿಗೊಂದು ಮನವಿ ಕೊಟ್ಟಿದ್ದೇನೆ, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೊಂದು ಮನವಿಯನ್ನು ಕೊಟ್ಟಿದ್ದೇನೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ದೇನೆ, ತಾಲೂಕ್ ಪಂಚಾಯತಿಗೆ ಮನವಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಹೊರತಾಗಿ ಅದನ್ನ ಮುಂದೆ ನಿಂತು ಖುದ್ದಾಗಿ ಅವ್ರಿಗೆ ಅಧಿಕಾರ ಇದೆ ಕೂಡ ಸಣ್ಣದಾಗಿ. ಆಮೇಲೆ ಅವ್ರು ಹೇಳೋದೇನಂದ್ರೆ, ನಾನು ಜನವರಿ ತಿಂಗಳಲ್ಲಿ ಕೆಲ ಗೂಡಂಗಡಿಗಳಿಗೆ ನಾನು ನೋಟಿಸನ್ನು ಇಶ್ಯೂ ಮಾಡಿದ್ದೆ. ಆ ಇಶ್ಯೂಗೆ ನಾವು ಅದನ್ನ ಅವ್ರು ವ್ಯಾಪಾರಸ್ಥರನ್ನ ಕರೆಸ್ಕೊಂಡು ನಾನು ಒಂದು ಮೀಟಿಂಗ್ ಅನ್ನು ಮಾಡಿದ್ದೆ ಅಂತ ಹೇಳ್ತಾರೆ. ಆದ್ರೆ ಮೀಟಿಂಗ್ ಮಾಡಿದ ಮೇಲೆ ಅವರ ವಿರುದ್ಧ ಅಂದ್ರೆ ಅವ್ರ ಮೇಲೆ ಯಾವ ಕ್ರಮಗಳನ್ನ ಕೈಗೊಂಡ್ರಿ, ನೀವು ರಸ್ತೆ ಮೇಲೆ ಯಾಕೆ ಗಾಡಿಗಳನ್ನ ನಿಲ್ಲಿಸ್ತೀರಾ, ಅದನ್ನ ರಸ್ತೆ ಬಿಟ್ಟು ದೂರದಲ್ಲಿ ನಿಲ್ಲಿಸಬಹುದು ಅಂತೇಳಿ ಅದಕ್ಕೆ ಕಾರಣವನ್ನು ಕೊಟ್ಟು ಅದಕ್ಕೆ ಒಂದು ಉತ್ತರ ತಗೋಬೇಕಾಗಿತ್ತು ಪಿಡಿಒ ಪ್ರವೀಣ್ ಪಾಟೀಲ್ರು. ಅದು ಯಾವುದನ್ನು ಮಾಡದೇ ಇದ್ದ ಕಾರಣಕ್ಕೆ ಇವತ್ತು ಗ್ರಾಮಸ್ಥರು ಮುಖಂಡರು ದೊಡ್ಡ ಮುಖಂಡರುಗಳು ಕೂಡ ಗಲಾಟೆಯನ್ನ ಅಂದ್ರೆ ಇವತ್ತು ಬಂದ್ಗೆ ಕರೆ ನೀಡಿದ್ರು. ಈ ಬಂದ್ಗೆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಡಿಗಳು ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದಾರೆ. ಬಂದ್ಗೆ ಏನಾಗಿದೆ ಅಂದ್ರೆ, ಇಲ್ಲಿ ಮುಖ್ಯವಾಗಿ ಕಳೆದ 1 ತಿಂಗಳ ಹಿಂದೆ ಗ್ರಾಮದಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಬಂದು ತಿರುಗುವ ವೇಳೆಯಲ್ಲಿ ಒಂದು ತರಕಾರಿ ಅಂಗಡಿಗೆ ಗುದ್ದಿದೆ ಅನ್ನೋ ಕಾರಣಕ್ಕಾಗಿ ಸ್ವತಃ ಇವರು ತರಕಾರಿ ಅಂಗಡಿಯವರು ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ಕಂಡಕ್ಟರ್ ಕಡೆಯಿಂದ ಹಣವನ್ನು ವಸೂಲಿ ಮಾಡಿರ್ತಾರೆ. ಹಣ ವಸೂಲಿ ಮಾಡಿದ ಕಾರಣಕ್ಕಾಗಿ ಕೆಎಸ್ಆರ್ಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ಗಳು ತುಂಬಲಗಡ್ಡಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಅರ್ಧ ಕಿಲೋಮೀಟರ್ ಅಂದ್ರೆ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ತುಂಬಲಗಡ್ಡಿ ಸರ್ಕಲ್ ಇಂದ ಅಲ್ಲಿಂದ ತಿರುಗಿಸ್ಕೊಂಡು ಪಟ್ಟಣ ಅಂದ್ರೆ ಮುದ್ಗಲ್ಲು ಮತ್ತು ಲಿಂಗಸ್ಗೂರು ಪಟ್ಟಣಗಳಿಗೆ ತರತಕ್ಕಂಥ ಅನಿವಾರ್ಯ ಅವ್ರಿಗೂ ಕೂಡ ಆಗಿತ್ತು. ಒಟ್ಟಾರೆಯಾಗಿ ಸುನಿಧಿ ಈ ಒಂದು ಕೇಸ್ಗೆ ಸ್ವತಃ ಸಂಬಂಧಪಟ್ಟಂಗೆ ಪಿಡಿಒ ಪ್ರವೀಣ್ ಪಾಟೀಲ್ರವರು ಸ್ವಲ್ಪ ಎಚ್ಚೆತ್ಕೊಂಡು ಇವೆಲ್ಲ ಗೂಡಂಗಡಿಗಳನ್ನ ಮುಖ್ಯ ರಸ್ತೆ ಬದಿಯಿಂದ ಸ್ವಲ್ಪ ಹಿಂದೆ ಸರಿಸಿ, ಅವರಿಗೆ ಇಲ್ಲ ಒಂದು ವೇಳೆ ಅವರಿಗೆ ಜಾಗ ಇಲ್ಲಾಂದ್ರೆ ಪಂಚಾಯತಿ ವತಿಯಿಂದ ಬೇರೆ ಕಡೆ ಒಂದು ಜಾಗವನ್ನು ಕೊಟ್ಟು ಅವರಿಗೆ ಒಂದು ಸಹಕಾರವನ್ನು ಕೊಡಬೇಕಾಗಿತ್ತು. ಇದುವರೆಗೂ ಮಾಡದೇ ಇದ್ದ ಕಾರಣಕ್ಕೆ ಗ್ರಾಮಸ್ಥರು ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಈ ಪ್ರತಿಭಟನೆ ಕೇವಲ ನಾಮಕಾವಸ್ಥೆ ಅಲ್ಲ, ಸ್ವತಃ ಈಗ ಮುದ್ಗಲ್ ಪೊಲೀಸ್ ಠಾಣೆ PSI ನೇತೃತ್ವದಲ್ಲಿ